ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ನೈಋತ್ಯ ರೈಲ್ವೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸ್ಕೊಳ್ಬೋದು. ನೈಋತ್ಯ ರೈಲ್ವೆಯಲ್ಲಿ ಒಂದು ನೇಮಕಾತಿ. ಇಲ್ಲಿ ನೇರ ಸಂದರ್ಶನ ಮುಖಾಂತರ ಈ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುಬ್ಬಳ್ಳಿ ಗದಗ್ ರೋಡ್ನಲ್ಲಿ NW ಇದು ರೈಲ್ವೆ ಸೇರಿದಂಥ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಪ್ರಾಂಶುಪಾಲರು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಇವರು ನೇಮಕಾತಿ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಪ್ರಾಂಶುಪಾಲರು B.Ed ಮತ್ತು MA BSc ಆಗಿರಬೇಕು. ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಇಲ್ಲಿ BSc B.Ed ಆಗಿರಬೇಕು ಅಂತ ಅಭ್ಯರ್ಥಿ ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅಭ್ಯರ್ಥಿಯು ನೋಡಬಹುದು, ನೀವು ಇಲ್ಲಿ ಅಭ್ಯರ್ಥಿಯು ಕನ್ನಡ ಭಾಷೆಯಲ್ಲಿ ಪ್ರವೀಣರಾಗಿದ್ದು ಇಂಗ್ಲೀಷ್ ಮತ್ತು ಹಿಂದಿ ಸಂವಹನ ಅಂದರೆ ಈ ಟೀಚಿಂಗ್ ಇಲ್ಲಿ ನಾವು ಮಾಡಬೇಕಾಗುತ್ತದೆ. ಅರ್ಹ ಅಭ್ಯರ್ಥಿಗಳು ಜುಲೈ 2, 2025 ಒಳಗಾಗಿ ನೀವು ಬುಧವಾರ ಬೆಳಗ್ಗೆ 10:34 ಒಳಗಾಗಿ ನೀವು ಅರ್ಜಿಯನ್ನು ಗದಗ್ ರಸ್ತೆಯಲ್ಲಿರುವ SWRW-OTC ಇಂಗ್ಲೀಷ್ ಮಾಧ್ಯಮ ಶಾಲೆ ನಡೆಯುವ ನೇರ ಸಂದರ್ಶನದಲ್ಲಿ ನೀವು ಸರಳ ಕಾಗದದ ಮೇಲೆ ಕೈಬರಹದ ಅರ್ಜಿಗಳನ್ನು ನೀವು ಮತ್ತು ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳು ಮತ್ತು ನಿಮ್ಮ ಅನುಭವಗಳ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನೀವು ಈ ಸಂದರ್ಶನಕ್ಕೆ ನೀವು ಹಾಜರಾಗಬಹುದು. ಗಮನಿಸಿ, SWRTCO ಸಂಪೂರ್ಣವಾಗಿ ಖಾಸಗಿ ಕಲ್ಯಾಣ ಸಂಸ್ಥೆಯಾಗಿದ್ದು ರೈಲ್ವೆಯಲ್ಲಿನ ಯಾವುದೇ ನೇಮಕಾತಿಗೆ ಇದು ಅನ್ವಯಿಸುವುದಿಲ್ಲ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿನ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬಾಲದ್ವೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ನೇಮಕಾತಿ. ಇಲ್ಲಿ ನೋಡಬಹುದು, ಮನ್ಸ್ವಾಡಿ, TC ಪಾಳ್ಯ, ಮಂದೂರು, ಕೊಡತಿ, HR ಲೇಔಟ್ನಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ನೇಮಕಾತಿ. ಇಲ್ಲಿ ನೀವು ಗಮನಿಸಬಹುದು, CBSE ಸಿಲೆಬಸ್, ICSE ಸಿಲೆಬಸ್, IGCS ಸಿಲೆಬಸ್ ಕಾಲೇಜುಗಳಿಗೆ ಈ ಒಂದು ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಬನಸ್ವಾಡಿಯಲ್ಲಿ ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗೆ ಇವರು ನೇಮಕಾತಿ. ಜೊತೆಗೆ ಇಲ್ಲಿ ಕ್ಯಾಂಪಸ್ ಇನ್ಚಾರ್ಜ್ ವಿತ್ ಕಂಪ್ಯೂಟರ್ ನಾಲೆಜ್ ಹೊಂದಿದವರಿಗೆ ಮೊದಲ ಆದ್ಯತೆ. ಪ್ರಿನ್ಸಿಪಲ್ ಹುದ್ದೆಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇಂಟ್ರಲ್ ಆಡಿಟರ್ ಹುದ್ದೆ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕಾಲೇಜ್ ಆದಂತಹ ಇಲ್ಲಿ ಕಾಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ನೋಡಬಹುದು, TC ಪಾಳ್ಯದಲ್ಲಿ ಇಲ್ಲಿ ಕೂಡ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್, ಮೇಲ್ ಆ್ಯಂಡ್ ಫಿಮೇಲ್, ಮ್ಯಾಥ್ಸ್ ಟೀಚರ್, ಅಡ್ಮಿನ್ ಕೋಆರ್ಡಿನೇಟರ್, ಅಕೌಂಟೆಂಟ್ ಎಕ್ಸಿಕ್ಯೂಟಿವ್, HR ಲೇಔಟ್ನಲ್ಲಿ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಫಿಮೇಲ್ ಹುದ್ದೆಗೆ ನೇಮಕಾತಿ. ಮಂದೂರಿನಲ್ಲಿ ಇವರು ಸೋಷಿಯಲ್ ಸೈನ್ಸ್ ಟೀಚರ್ಗೆ, ಫಿಸಿಕ್ಸ್ ಟೀಚರ್ಗೆ, ಕಾಲೇಜಿನಲ್ಲಿ ಇಲ್ಲಿ ಅಕೌಂಟೆಂಟ್ ಮತ್ತು ಎಕನಾಮಿಕ್ಸ್ ಹುದ್ದೆಗೆ, ಮತ್ತು ಇಲ್ಲಿ ಕೊಡತಿಯಲ್ಲಿ ಟ್ರಾನ್ಸ್ಪೋರ್ಟ್ ಕೋಆರ್ಡಿನೇಟರ್ ಹುದ್ದೆ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳು ಈ ಒಂದು QR ಕೋಡ್ ಮೂಲಕ ನೀವು ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸಬಹುದು. ಡೇಟ್ ನೋಡಬಹುದು, 21/6/2022 ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆಯ ಇಮೇಲ್ಗೆ ನೀವು ಕರೆ ಮಾಡಿ, ಜೊತೆಗೆ ಫೋನ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕರ್ನಾಟಕ ಲಾ ಸೊಸೈಟಿ ವತಿಯಿಂದ KLS ಡಿಗ್ರಿ ಕಾಲೇಜ್ ಹಳಿಯಾಳದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಅಪಾಯಿಂಟ್ಮೆಂಟ್ಸ್ಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಲೆಕ್ಚರ್ ಇನ್ BCom ಡಿಪಾರ್ಟ್ಮೆಂಟ್ನಲ್ಲಿ ನೀವು MCom ಮಾಡಿರಬೇಕು. ಜೊತೆಗೆ ಯೂನಿವರ್ಸಿಟಿಯಲ್ಲಿ ನೀವು 55% ಪಡೆದುಕೊಂಡು ನೀವು ಇಲ್ಲಿ ಹಾಜರಾಗಿರಬೇಕು. ಜೊತೆಗೆ ಇಲ್ಲಿ ಸೆಟ್ ಅಥವಾ ನೆಟ್ ಅಥವಾ PhD ಕೂಡ ಇಲ್ಲಿ ಆದಿರೋರಿಗೆ ಮೊದಲ ಆದ್ಯತೆ ಕೂಡ ಅವರು ನೀಡ್ತಾ ಇದ್ದಾರೆ. ಅದೇ ರೀತಿ ಲೆಕ್ಚರ್ ಇನ್ ಇಂಗ್ಲೀಷ್ ನೀವು ಕೂಡ ಇಲ್ಲಿ MA ಇನ್ ಇಂಗ್ಲೀಷ್ ಫ್ರಮ್ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ನೀವು 55% ಮಾಡಿರಬೇಕು. ಜೊತೆಗೆ ಇಲ್ಲಿ KCET ಮತ್ತು ನೆಟ್ ಮತ್ತು PhD ಮಾಡಿದಂಥ ಅಭ್ಯರ್ಥಿಗಳು ಮೊದಲು ಆದ್ಯತೆ ನೀಡ್ತಾ ಇದ್ದಾರೆ. ಲೆಕ್ಚರ್ ಹಿಂದಿ ಇಲ್ಲಿ ಕೂಡ ನೀವು MA ಇನ್ ಹಿಂದಿ ಮಾಡಿರಬೇಕು. ಜೊತೆಗೆ 55% ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. KCET ಅಥವಾ ನೆಟ್ ಅಥವಾ PhD ಮಾಡಿದಂಥ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಲೆಕ್ಚರ್ ಇನ್ ಕನ್ನಡ MA ಇನ್ ಕನ್ನಡ ಆಗಿರಬೇಕು. ಜೊತೆಗೆ KCET ಅಥವಾ ನೆಟ್ ಅಥವಾ PhD ಮಾಡಿದಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆ ಕೂಡ ಇವರು ನೀಡ್ತಾ ಇದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಟೆಸ್ಟೆಡ್ ಕಾಪಿಗಳ ಮುಖಾಂತರ ನೀವು ನಿಮ್ಮ ಎಲ್ಲ ಸರ್ಟಿಫಿಕೇಟ್ ಮುಖಾಂತರವಾಗಿ ನೀವು 10 ದಿನದೊಳಗಾಗಿ ನೀವು ಯಾರ ಹೆಸರಿಗೆ ಅಂದರು KLS ಡಿಗ್ರಿ ಕಾಲೇಜ್ ಉದ್ಯೋಗ ವಿದ್ಯಾನಗರ್, ದಾಂಡೇಲಿ ರೋಡ್, ಹಳಿಯಾಳ 581329 ಇಮೇಲ್ಗೆ ನೀವು ಈ ಒಂದು ನಿಮ್ಮ ಅರ್ಜಿಯನ್ನು ಕೂಡ ನೀವು ಕಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಇಮೇಲ್ ಮೂಲಕ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಅದೇ ರೀತಿಯಾದ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಮುಳಬಾಗಿಲ. ನೋಟಿಫಿಕೇಶನ್ ಆಫ್ ದ ಅಡೆಡ್ ಪೋಸ್ಟ್ ಇನ್ ಶಾರದಾ PU ಕಾಲೇಜ್ನಲ್ಲಿ
ಫಾರ್ ಗರ್ಲ್ಸ್ ಒಂದು PU ಕಾಲೇಜಿನಲ್ಲಿ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ಹುದ್ದೆ ಫಿಸಿಕಲ್ ಎಜುಕೇಷನ್ ಲೆಕ್ಚರ್ ಹುದ್ದೆ ಒಂದು ಹುದ್ದೆಯಾಗಿದೆ. MPEd ಮಾಡಿರಬೇಕು, ಜೊತೆಗೆ ಮಿನಿಮಮ್ ಇಲ್ಲಿ 50% ನೀವು MPEdನಲ್ಲಿ ಪರ್ಸೆಂಟೇಜ್ ಆಗಿರಬೇಕು. ಇದು ಕೆಟಗರಿ ನೋಡಬಹುದು ಅಂದರೆ GMಗೆ ಇದು ನೀಡ್ತಾ ಇದ್ದಾರೆ. ಆ್ಯಸ್ ಪರ್ ಕರ್ನಾಟಕ ಗೌರ್ಮೆಂಟ್ ಲೆಕ್ಚರ್ ನಾರ್ಮ್ಸ್ ಮುಖಾಂತರ ನಿಮಗೆ ಇಲ್ಲಿ ಏಜ್ ಕೂಡ ಇವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಏಜ್, ಸ್ಯಾಲ್ರಿ, ಕ್ವಾಲಿಫಿಕೇಷನ್ ಎಲ್ಲ ಕೂಡ ನೀವು ನಿಮ್ಮ ರಿಕ್ರೂಟ್ಮೆಂಟ್ ಮುಖಾಂತರ ಇಲ್ಲಿ ಇವರು ತೆಗೆದುಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಸುಮಾರು 1,000 ರೂಪಾಯಿ DDಯನ್ನು ಯಾರ ಹೆಸರಿಗೆ ಅಂದರೆ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ನೋಡಬಹುದು, ಕೆನರಾ ಬ್ಯಾಂಕ್ ಇವರ ಹೆಸರಿಗೆ ನೀವು ಮುಳಬಾಗಿಲು ಬ್ರ್ಯಾಂಚ್ನಲ್ಲಿ ನೀವು 1,000 ರೂಪಾಯಿ DDಯನ್ನು ಸಂದಾಯ ಮಾಡಿ, ಜೊತೆಗೆ ವಿತಿನ್ 21 ದಿನಗಳೊಳಗಾಗಿ ನೀವು ದ ಪ್ರೆಸಿಡೆಂಟ್ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ಮುತ್ತಲಯ್ಯನಪೇಟ ಮುಳಬಾಗಿಲು ಇವರ ಹೆಸರಿಗೆ ನೀವು ಕೋಲಾರ ಈ ಒಂದು ಡಿಸ್ಟಿಕ್ 563131 ಈ ಒಂದು ಇದಕ್ಕೆ ವಿಳಾಸಕ್ಕೆ ನೀವು ನಿಮ್ಮ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಜೊತೆಗೆ ಇನ್ನೊಂದು ಕಾಪಿಯನ್ನು ನೀವು ಆಫೀಸ್ ಆಫ್ ದ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಇವರಿಗೂ ಕೂಡ DC ಆಫೀಸ್ ಮುದುಗಲ್ ರೋಡ್ ಕೋಲಾರ ಬೈ ಕ್ಯಾಂಡಿಡೇಟ್ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನಿಕ್ ಸ್ಕೂಲ್ ಕೊಡಗು ಕರ್ನಾಟಕ ಡಿಸ್ಟಿಕ್ ಕೊಡಗು ಪಿನ್ 571232 ವಾಲ್ಕಿನ್ ಎಂಟ್ರು ಇದು TGT ಹಿಂದಿ ಟೀಚರ್ಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸ್ಕೋಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ತಮಿಳು ಸಂಘ ಕಾಮರಾಜ ಪ್ರೌಢಶಾಲೆ, ಇದು ವೇಣುಗೋಪಾಲ ಸ್ವಾಮಿ ರಸ್ತೆ, ವೆಂಕಟಪುರಂ ಅನ್ವಲ್ ಲೇಔಟ್, ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ನಮ್ಮ ಸಂಸ್ಥೆಯ ಆಶ್ರಮದಲ್ಲಿ ನಡೆಯುತ್ತಿರುವ ಬೆಂಗಳೂರು ತಮಿಳು ಸಂಘ ಕಾಮರಾಜನ್ ಪ್ರೌಢಶಾಲೆಯಲ್ಲಿ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ನೀವು ಇಲ್ಲಿ ಹುದ್ದೆ ನೋಡಬಹುದು. ಹುದ್ದೆ ಹೆಸರು PCM ತಮಿಳು ಮಾಧ್ಯಮದಲ್ಲಿ ಈ ಒಂದು ನೇಮಕಾತಿ. ವಿದ್ಯಾರ್ಥಿ BSc MSc B.Ed ಆಗಿರಬೇಕು. ಮೀಸಲಾತಿ ನೋಡಬಹುದು. ಮತೀಯ ಅಲ್ಪಸಂಖ್ಯಾತ ಸಂಸ್ಥೆ ಇಲ್ಲಿ ಯಾವುದೇ ಮೀಸಲಾತಿ ಇಲ್ಲಿರು ನೀಡ್ತಾ ಇಲ್ಲ. ಹುದ್ದೆ ಸಂಖ್ಯೆ 1 ಇಲ್ಲಿ ವೇತನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಆಂಗ್ಲ ಶಿಕ್ಷಕರ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BA MA B.Ed ಆಗಿರಬೇಕು. ಮತೀಯ ಅಲ್ಪಸಂಖ್ಯಾತ ಸಂಸ್ಥೆಯಲ್ಲಿರುವುದರಿಂದ ಯಾವುದೇ ಮೀಸಲಾತಿ ಇಲ್ಲ. ಒಂದು ಹುದ್ದೆ, ವೇತನ ಕೂಡ ಇಲ್ಲಿ ನೀವು ನೋಡ್ಕೋಬಹುದು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಪೂರ್ಣ ವಿವರ ದೃಢೀಕೃತ ಅಂಕಪಟ್ಟಿಗಳೊಂದಿಗೆ ನೀವು ಕೆಳಕಂಡ ವಿಳಾಸಕ್ಕೆ ಜಾಹೀರಾತು ಪ್ರಕಟಗೊಂಡ 21 ದಿನಗಳೊಳಗಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಇಲಾಖೆ KG ರಸ್ತೆ ಬೆಂಗಳೂರು ಇವರಿಗೆ ನೀವು ಉತ್ತರ ಕನ್ನಡ ಜಿಲ್ಲೆಯವರಿಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಆಸಕ್ತಗಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.